ಈ ನೇರಳೆ ಹಣ್ಣಿಂದ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ಕೂಡ ಈ ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ಸು ನೇರಳೆ ಹಣ್ಣನ್ನು ಯೂಸ್ ಮಾಡಿದರೆ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಸೊ ಅದ್ರ ಜೊತೆಗೆ ಈ ನೇರಳೆ ಹಣ್ಣನ್ನು ಈ ಆಯುರ್ವೇದದಲ್ಲಿ ಮೆಡಿಸಿನ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಬಟ್ ಆದರೆ ಈ ನೇರಳೆ ಹಣ್ಣನ್ನು ಕೆಲವೊಂದು ಪದಾರ್ಥದ ಜೊತೆಗೆ ತಿಂದಾಗ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಅಂದರೆ ತೊಂದರೆ ಆಗುತ್ತೆ. ಹಾಗಾಗಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೂ ಏನು ಹೆಲ್ತಿಗೆ ಯಾವ ರೀತಿಯ ಒಂದು ತೊಂದರೆ ಆಗುತ್ತೆ ಅನ್ನೋದನ್ನು ಇವತ್ತು ನೋಡೋಣಂತೆ. ನಿಮಗೆ ಆರೋಗ್ಯದ ಬಗ್ಗೆ ಸರಿಯಾದ ನಿಜವಾದ ವೈಜ್ಞಾನಿಕ ಮಾಹಿತಿ ಬೇಕಿದ್ದರೆ ಮಾತ್ರ ಅಂಥವ್ರು ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನೇರಳೆ ಹಣ್ಣು ಅಂತ ಬಂದಾಗ ಇದರಲ್ಲಿ ನ್ಯೂಟ್ರಿಯೆಂಟ್ಸು, ನಮಗೆ ಹೆಲ್ತ್ ನೀಡ್ತಕ್ಕಂಥ ಒಂದಿಷ್ಟು ನ್ಯೂಟ್ರಿಯೆಂಟ್ಸು, ಅನೇಕ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸು, ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನು, ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಕೂಡ ಇದೆ. ಅದರ ಜೊತೆಯಲ್ಲಿ ಈ ನೇರಳೆ ಹಣ್ಣಿನಲ್ಲಿ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವಿಟಮಿನ್ಸು, ಅನೇಕ ಮಿನರಲ್ಸು ಹಾಗೂ ಅನೇಕ ಆ್ಯಂಟಿ ಆಕ್ಸಿಡೆಂಟ್ಸು ಈ ನೇರಳೆ ಹಣ್ಣಿನಲ್ಲಿ ನಮಗೆ ಸಿಗುತ್ತೆ. ಈ ನೇರಳೆ ಹಣ್ಣನ್ನು ಜಾಮೂನ್ ಅಂತ ಕರೀತಾರೆ. ಅದ್ರ ಜೊತೆಗೆ ಇಂಡಿಯನ್ ಬ್ಲ್ಯಾಕ್ ಬೆರಿ ಅಂತ ಕೂಡ ಕರಿತೀವಿ. ಸೊ ನೋಡಿ, ಈ ಒಂದು ನೇರಳೆ ಹಣ್ಣಿನಲ್ಲಿ ವಿಟಮಿನ್, ಯಾವ್ಯಾವ ವಿಟಮಿನ್ ಸಿಗುತ್ತೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ವಿಟಮಿನ್ ಸಿ, ಈ ಆಸ್ಕಾರ್ಬಿಕ್ ಆಸಿಡ್ ಅಥವಾ ವಿಟಮಿನ್ ಸಿ ಅಂತ ಏನು ಕರಿತೀವಲ್ಲ, ಅದರ ಪ್ರಮಾಣ ಅತಿ ಹೆಚ್ಚಾಗಿರುತ್ತೆ. ಈ ಒಂದು ವಿಟಮಿನ್ ಸಿ ನಮಗೆ ಇಮ್ಯುನಿಟಿ ಚೆನ್ನಾಗಿರಲಿಕ್ಕೆ, ಇಮ್ಯೂನ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡಿ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸಣ್ಣದಾಗಿ ವಿಟಮಿನ್ ಎ ಕೂಡ ಇದೆ, ಜೊತೆಗೆ ವಿಟಮಿನ್ ಬಿ ಕೂಡ ಇದೆ. ವಿಟಮಿನ್ ಬಿನಲ್ಲಿ ವಿಟಮಿನ್ B1 ಇದೆ ಯಥೇಚ್ಛವಾಗಿ, ಹಾಗೆ ವಿಟಮಿನ್ B6 ಕೂಡ ಯಥೇಚ್ಛವಾಗಿರುತ್ತೆ. ಈ ವಿಟಮಿನ್ B1 ಮತ್ತು B6 ನಮ್ಮ ಮೆದುಳಿನ ಮತ್ತು ನರಕ್ಕೆ ಸಂಬಂಧಪಟ್ಟಾಗೆ ಸ್ಟ್ರೆಂತ್ ಕೊಡುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ, ವಿಟಮಿನ್ಸ್ ಬಿಟ್ಟರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಮಿನರಲ್ಸು. ಸೊ ಮಿನರಲ್ಸ್ ಅಂತ ಬಂದಾಗ ಯಾವ್ಯಾವ ಮಿನರಲ್ಸ್ ಇದರಲ್ಲಿ ಇರುತ್ತೆ ಅಂತ ನೋಡೋದಾದರೆ, ಯಥೇಚ್ಛವಾಗಿ ನಮಗೆ ಸಿಗ್ತಕ್ಕಂಥದ್ದು ಐರನ್ ಅಂದರೆ ನಮ್ಮ ಹಿಮೋಗ್ಲೋಬಿನ್, ಬ್ಲಡ್ ಚೆನ್ನಾಗಿರಲಿಕ್ಕೆ, ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಐರನ್ ಕಂಟೆಂಟ್ ಇದರಲ್ಲಿ ನಮಗೆ ಯಥೇಚ್ಛವಾಗಿ ಸಿಗುತ್ತೆ ಒಂದು. ಸೊ ಎರಡನೇದಾಗಿ ಪೊಟ್ಯಾಷಿಯಮ್ಮು. ಸೊ ಪೊಟ್ಯಾಷಿಯಮ್ ಯಾವುದಕ್ಕೆ ಬೇಕು ಅಂತಂದರೆ, ನಮಗೆ ಒಂದು ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಹಾರ್ಟ್ ಹೆಲ್ತಿಗೆ ಒಂದು ಪೊಟ್ಯಾಷಿಯಮ್ ಅವಶ್ಯಕತೆ ಇರುತ್ತೆ. ಆ ಒಂದು ಪೊಟ್ಯಾಷಿಯಮು ಯಥೇಚ್ಛವಾಗಿ ನಮಗೆ ಈ ಒಂದು ನೇರಳೆ ಹಣ್ಣಿನಲ್ಲಿ ಸಿಗುತ್ತೆ. ಸೊ ಮೂರನೇದಾಗಿ ಮೆಗ್ನೀಷಿಯಮ್ ಲೆವೆಲ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಆ ಒಂದು ಮೆಗ್ನೀಷಿಯಮ್ ಅಂದ್ಬಿಟ್ಟು ನಮ್ಮ ಮಸಲ್ ಹೆಲ್ತ್, ಮಾಂಸಖಂಡಗಳಿಗೆ ಒಂದು ಅವಶ್ಯಕತೆ ಇರುತ್ತಲ್ಲ, ಆ ಒಂದು ಮೆಗ್ನೀಷಿಯಮ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ಸ್. ನೋಡಿ, ಈ ಒಂದು ಕಲರ್ ನೋಡಿ, ಡಾರ್ಕ್ ಅಂತ ಒಂಥರ ಬ್ಲ್ಯಾಕಿಶ್ ಅಥವಾ ಡಾರ್ಕ್ ಬ್ಲೂ ಕಲರ್ ಏನಿರುತ್ತಲ್ಲ, ಈ ಒಂದು ಕಲರು ಇರೋದಕ್ಕೆ ಕಾರಣ ಅಂತಂದರೆ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್, ಅಂದರೆ ಆ್ಯಂಥ್ರೋಸಿನ್ ಅಂತಕ್ಕಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ ಏನು ಇದರಲ್ಲಿ ಇರುತ್ತಲ್ಲ, ಆ ಆ್ಯಂಟಿ ಆಕ್ಸಿಡೆಂಟು ನಮ್ಮ ಒಂದು ಇನ್ಫ್ಲಮೇಷನನ್ನು ಕಡಿಮೆ ಮಾಡಿ ಒಂದು ಕ್ರಾನಿಕ್ ಡಿಸೀಸಸ್, ಡಯಾಬಿಟಿಸ್, ಹೈಪರ್ ಟೆನ್ಷನು, ಕ್ಯಾನ್ಸರ್ ಅಂತ ಕಾಯಿಲೆಗಳ ಬರೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ನೇರಳೆ ಹಣ್ಣಲ್ಲಿಗೆ, ನೀವು ನೇರಳೆ ಹಣ್ಣಲ್ಲಿ ಏನಿದೆ ಅಂತ ಬಂದಾಗ, ಈ ಒಂದು ಡಯಾಬಿಟಿಸ್ ವಿಷಯದಲ್ಲಿ ಇದು ನೇರಳೆ ಹಣ್ಣು ಎಲ್ಲರೂ ಅಡ್ವೈಸ್ ಮಾಡ್ತಾ ಇರ್ತಾರೆ. ಈ ಒಂದು ನೇರಳೆ ಹಣ್ಣಿನಲ್ಲಿ ಜಾಂಬೋಲಿನ್ ಅಂತಕ್ಕಂಥ ಒಂದು ಅಂಶ ಇದೆ, ಅದ್ರ ಜೊತೆಗೆ ಎಲಾರ್ಜಿಕ್ ಆ್ಯಸಿಡ್ ಅಂತಕ್ಕಂಥ ಅಂಶ ಇದೆ. ಜಾಂಬೋಲಿನ್ ಮತ್ತು ಎಲಾರ್ಜಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಈ ಅಂಶಗಳು ಏನು ಮಾಡ್ತವೆ ಅಂತಂದರೆ, ನಾವು ತಿನ್ನಂಥ ಆಹಾರದಲ್ಲಿ ಏನು ಕಾರ್ಬೋಹೈಡ್ರೇಟ್ ಇರುತ್ತಲ್ಲ, ಈಗ ರೈಸ್ ಊಟ ಮಾಡ್ತೀರಾ ಅಂದ್ಕೊಳ್ಳಿ, ಅದರಲ್ಲಿ ಸ್ಟಾರ್ಚ್ ಅಂಶ ಇದೆ. ಸ್ಟಾರ್ಚು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಶುಗರ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಬಟ್ ಆದರೆ ಇದರಲ್ಲಿರ್ತಕ್ಕಂಥ ಜಾಂಬೋಲಿನ್ ಮತ್ತು ಎಲಾರ್ಜಿಕ್ ಆ್ಯಸಿಡ್ ಅಂತಕ್ಕಂಥ ಅಂಶ ಏನು ಮಾಡುತ್ತೆ ಅಂದರೆ, ಸ್ಟಾರ್ಚು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋದನ್ನು ಡಿಲೇ ಮಾಡುತ್ತೆ, ಸ್ಲೋ ಮಾಡುತ್ತೆ. ಸೊ ಹಾಗಾಗಿ ಸಡನ್ನಾಗಿ ಗ್ಲೂಕೋಸ್ ಲೆವೆಲ್ ರೇಸ್ ಆಗೋದಿಲ್ಲ. ಹಾಗಾಗಿ ಶುಗರ್ ಇದ್ದವರಲ್ಲಿ ಶುಗರ್ ಕಂಟ್ರೋಲ್, ಡಯಾಬಿಟಿಸ್ ಇದ್ದಂಥವರಲ್ಲಿ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ನೇರಳೆ ಹಣ್ಣು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಲಿವರ್ ಎನ್ಸೈಮ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಕಿಡ್ನಿನಲ್ಲಿ ಇದೊಂದು ಡಯೂರಿಟಿಕ್ ಎಫೆಕ್ಟ್ ಇರೋದ್ರಿಂದ ಕಿಡ್ನಿ ಹೆಲ್ತನ್ನು ಕೂಡ ಕಾಪಾಡುತ್ತೆ. ಅಂದರೆ ಟೋಟಲಾಗಿ ಹೇಳಬೇಕು ಅಂತ ಅಂದರೆ, ಸೊ ಬ್ರೈನು, ಸೊ ನಮ್ಮ ಹಾರ್ಟು, ಲಿವರು, ಕಿಡ್ನಿ, ಪ್ರತಿಯೊಂದು ಮೇಜರ್ ಆರ್ಗನ್ಸಿಗೂ ಕೂಡ ಈ ಒಂದು ಬೇಕಾಗಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸು ನಮಗೆ ಈ ಒಂದು ನೇರಳೆ ಹಣ್ಣಲ್ಲಿ ಸಿಗುತ್ತೆ. ಸರಿ, ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಆಯಿತು. ಇದರಿಂದ ಆಗ್ತಕ್ಕಂಥ ತೊಂದರೆಗಳೇನು ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಇದರಲ್ಲಿ ಆ್ಯಸಿಡಿಕ್ ಕಂಟೆಂಟ್ ಜಾಸ್ತಿ ಹೇಳಿದೆ. ವಿಟಮಿನ್ ಸಿ ಅಂದೆ, ಅದು ವಿಟಮಿನ್ ಸಿ ಅಂತಕ್ಕಂಥದ್ದು ಆಸ್ಕಾರ್ಬಿಕ್ ಆ್ಯಸಿಡ್, ಅದೊಂದು ಆ್ಯಸಿಡ್. ಒಂದು ಎರಡನೇದಾಗಿ ಎಲಾಜಿಕ್ ಆ್ಯಸಿಡ್ ಅಂತಕ್ಕಂಥ ಅಂಶ ಇರುತ್ತೆ, ಗ್ಯಾಲಿಕ್ ಆ್ಯಸಿಡ್ ಅಂತ ಇದೆ, ಟ್ಯಾನಿಕ್ ಆ್ಯಸಿಡ್ ಅಂತಕ್ಕಂಥ ಅನೇಕ ಆ್ಯಸಿಡಿಕ್ ಅಂಶಗಳು ಈ ಒಂದು ನೇರಳೆ ಹಣ್ಣಲ್ಲಿ ಇರುತ್ತೆ. ಅದರಿಂದ ಏನಾಗುತ್ತೆ, ನಾವು ಖಾಲಿ ಹೊಟ್ಟಿನಲ್ಲಿ ನೇರಳೆ ಹಣ್ಣನ್ನು ತಿಂದಾಗ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗಿ ಆ್ಯಸಿಡಿಟಿ ಹೆಚ್ಚಾಗಿ ಹೊಟ್ಟೆ ನೋವು ಬರ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು. ಸೊ ಹಾಗಾಗಿ ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಯಾವತ್ತೂ ಕೂಡ ಯೂಸ್ ಮಾಡಬಾರ್ದು. ಸೊ ಎರಡನೇದಾಗಿ ಏನಂತಂದರೆ, ನೇರಳೆ ಹಣ್ಣನ್ನು ತಿಂದು ಅದ್ರ ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು ಹಾಲು ಕುಡಿದ್ರೆ, ಅಥವಾ ಹಾಲು ಕುಡಿದ ನಂತರ ನಾವು ನೇರಳೆ ಹಣ್ಣನ್ನು ತಿಂದರೆ ಏನಾಗುತ್ತೆ,
ಈ ಒಂದು ನೇರಳೆ ಹಣ್ಣಲ್ಲಿರ್ತಕ್ಕಂಥ ಒಂದಿಷ್ಟು ಆ್ಯಸಿಡಿಕ್ ಕಂಟೆಂಟ್ ಏನಿದೆಯಲ್ಲ, ಆ್ಯಸಿಡ್ ಅಂಶ, ಅದು ಹಾಲಲ್ಲಿರ್ತಕ್ಕಂಥ ಒಂದು ಪ್ರೋಟೀನನ್ನು ಬ್ರೇಕ್ ಮಾಡಿ ಅದು ಇಂಡೈಜೆಷನ್ ಆಗುತ್ತೆ, ಅಂದರೆ ಅಜೀರ್ಣ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು, ಅಗೇನ್ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ನೀವು ಹಾಲು ಕುಡಿದಿರ್ತೀರ, ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು ಬಂದಂಗೆ ಆಗ್ತಕ್ಕಂಥದ್ದು, ಜೀರ್ಣನೇ ಆಗದೆ ಇರತಕ್ಕಂಥ ಸಮಸ್ಯೆ ಇರ್ತೈತೆ. ಅದಕ್ಕೆ ನೇರಳೆ ಹಣ್ಣನ್ನು ತಿಂದುಬಿಟ್ಟು ಹಾಲನ್ನು ಯೂಸ್ ಮಾಡಿಬಿಡಿ, ಅಥವಾ ಹಾಲು ಕುಡಿದ್ಬಿಟ್ಟು ನೇರಳೆ ಹಣ್ಣನ್ನು ಉಪಯೋಗಿಸ್ಬೇಡಿ. ನೆಕ್ಸ್ಟ್ ಮೂರನೇದು ಏನಂತಂದರೆ, ಇದರಲ್ಲಿ ಟ್ಯಾನಿನ್ ಅಂತಕ್ಕಂಥ ಒಂದು ಅಂಶ ಇದೆ. ಟ್ಯಾನ್ ಅಂತಕ್ಕಂಥ ಅಂಶ ಏನು ಮಾಡುತ್ತೆ ಅಂತಂದರೆ ಬಾಯಿನಲ್ಲಿ ಇರ್ತಕ್ಕಂಥ ಮ್ಯೂಕೋಸನ್ನು ಬ್ರೇಕ್ ಮಾಡ್ತಾ ಇರ್ತದೆ. ಹಾಗಾಗಿ ಇದು ಇರಿಟೇಷನ್ ಮಾಡ್ತಾರೆ. ನೋಡಿ, ಸಾಮಾನ್ಯವಾಗಿ ಅನೇಕ ಜನ ಹೇಳ್ತಾರೆ ನೇರಳೆ ಹಣ್ಣು ತಿಂದರೆ ಗಂಟಲಲ್ಲಿ ಗಸಗಸ ಅಂತ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂತಾರೆ. ಅದಕ್ಕೆ ಕಾರಣ ಏನಂತಂದರೆ ಇದರಲ್ಲಿರ್ತಕ್ಕಂಥ ಒಂದು ಟ್ಯಾನಿನ್ ಅಂತ ಅಂಶ. ಈ ನೇರಳೆ ಹಣ್ಣನ್ನು ತಿಂದು ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು ನೀರು ಕುಡಿದ್ರೆ ಥ್ರೋಟ್ ಇರಿಟೇಷನ್ ಜಾಸ್ತಿ ಆಗುತ್ತೆ, ಗಂಟ್ಲಲ್ಲಿ ಕೆರೆತ, ಗಂಟ್ಲಲ್ಲಿ ಗಸಗಸ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಯಾವಾಗ ನೇರಳೆ ಹಣ್ಣು ತಿಂದು ಇಮಿಡಿಯೇಟಾಗಿ ನೀವು ನೀರು ಕುಡಿದ್ರೆ. ಇರಿಟೇಷನ್ ಜಾಸ್ತಿ ಆಗಿಬಿಟ್ಟು ಏನಾಗುತ್ತೆ, ಕೆಮ್ಮು ಬರುತ್ತೆ. ಕೆಮ್ಮು ಒಂದು ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವಾಗ ನೇರಳೆ ಹಣ್ಣು ತಿಂದು ನೀರನ್ನು ಕುಡಿದ್ರೆ. ನೆಕ್ಸ್ಟ್ ನಾಲ್ಕನೇದು ಏನಂತಂದರೆ ಟರ್ಮೆರಿಕ್, ಈ ಒಂದು ಅರಿಶಿಣ ಏನಿದೆಯಲ್ಲ, ಅರಿಶಿಣ ಇರ್ತಕ್ಕಂಥ ಆಹಾರವನ್ನು ಉಪಯೋಗಿಸಿದ್ರೆ, ನೇರಳೆ ಹಣ್ಣು ತಿಂದು ನೆಕ್ಸ್ಟ್ ನೀವು ಅರಿಶಿಣ ಇರ್ತಕ್ಕಂಥ ಆಹಾರವನ್ನು ಉಪಯೋಗಿಸಿದ್ರೆ, ಹಾಲಿಗೆ ಅರಿಶಿಣ ಹಾಕ್ಕೊಂಡು ಕುಡಿಯೋದಾಗಿರ್ಬೋದು, ಅಥವಾ ಚಿತ್ರಾನ್ನ ಮಾಡಿದಾಗ ಅದಕ್ಕೆ ಅರಿಶಿಣ ಹಾಕ್ತಾರೆ, ಅಡುಗೆಗೆ ಸಾಂಬಾರಿಗೆ ಅರಿಶಿಣ ಹಾಕ್ತಾರಲ್ಲ, ಆ ರೀತಿ ಅರಿಶಿಣ ಜೊತೆಗೂ ಕೂಡ ಇದು ರಿಯಾಕ್ಟ್ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಒಂದು ಆ್ಯಸಿಡ್ ಅಂಶ ಅರಿಶಿಣದಲ್ಲಿರ್ತಕ್ಕಂಥ ಒಂದಿಷ್ಟು ಅಂಶದ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಅಗೇನ್ ಮತ್ತು ಇಂಡೈಜೆಷನ್ ಆಗುತ್ತೆ, ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ, ಹೊಟ್ಟೆ ಉಬ್ಬಿಸ್ಕೊಂಡಂಗೆ ಆಗಿ ಹೊಟ್ಟೆ ನೋವು ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಹಾಗೆ ಅರಿಶಿಣವನ್ನು ಯೂಸ್ ಮಾಡಿಬಿಡಿ ಇದ್ರ ಜೊತೆಗೆ. ನೆಕ್ಸ್ಟ್ ಇನ್ನೊಂದು ಐದನೇದು ಅಂಶ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ಇದರಲ್ಲಿ ಆಕ್ಸಲೇಟ್ ಕಂಟೆಂಟ್ ಜಾಸ್ತಿ, ನೇರಳೆ ಹಣ್ಣಿನಲ್ಲಿ ಆಕ್ಸಲೇಟ್ ಕಂಟೆಂಟ್ ಜಾಸ್ತಿ. ಈ ಒಂದು ಆಕ್ಸಲೇಟ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ಯಾಲ್ಶಿಯಂ ಜೊತೆಗೆ ಸೇರಿಬಿಟ್ಟು ಕ್ಯಾಲ್ಶಿಯಂ ಆಕ್ಸಲೇಟ್ ಆಗುತ್ತೆ. ಕ್ಯಾಲ್ಶಿಯಂ ಆಕ್ಸಲೇಟ್ ಅಂದರೆ ಕ್ರಿಸ್ಟಲ್ಸ್ ಆಗುತ್ತೆ, ಅದು ಕಿಡ್ನಿ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ ಅದು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅತಿ ಹೆಚ್ಚಾಗಿ ನಾವು ನೇರಳೆಯನ್ನು ಯೂಸ್ ಮಾಡೋದು, ಅದರಲ್ಲೂ ಕೂಡ ಜಾಸ್ತಿ ಈ ಒಂದು ಕಿಡ್ನಿ ಸ್ಟೋನ್ ರಿಸ್ಕ್ ಇರೋರು ಜಾಸ್ತಿ ನೇರಳೆ ಹಣ್ಣನ್ನು ಯೂಸ್ ಮಾಡಿದರೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಅದ್ರ ಜೊತೆಗೆ ಈ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ರೆಗ್ಯುಲರಾಗಿ ಕೆಲವರು ತೊಗೊತಿರ್ತಾರೆ, ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊತಾ ಇರ್ತೀರ. ಅಂಥ ಸಮಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಒಂದು ನೇರಳೆ ಹಣ್ಣನ್ನು ಯೂಸ್ ಮಾಡಿದ್ರು ಕೂಡ ಕಿಡ್ನಿ ಸ್ಟೋನ್ ಸಾಧ್ಯತೆ ಹೆಚ್ಚಾಗುತ್ತೆ. ಜೊತೆಗೆ ಈ ಜಾಸ್ತಿ ಕ್ಯಾಲ್ಶಿಯಂ ಇರತಕ್ಕಂಥ ಆಹಾರ ಪದಾರ್ಥವನ್ನು ಸೇವಿಸ್ಬಿಟ್ಟು ಈ ಹಣ್ಣನ್ನು ತಿಂದರೂ ಕೂಡ ಕಿಡ್ನಿ ಸ್ಟೋನ್ನ ಚಾನ್ಸಸ್ ಹೆಚ್ಚಾಗುತ್ತೆ. ನೋಡಿ, ಫೈನಲ್ ಆಗಿ ನೇರಳೆ ಹಣ್ಣು ತುಂಬ ಒಳ್ಳೆಯದು, ಎಲ್ಲ ರೀತಿಯಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟ್ ಆದರೆ ಎಚ್ಚರ ವಹಿಸಬೇಕು, ತಿನ್ನಬೇಕಾದ್ರೆ ಯಾವ ಪದಾರ್ಥದ ಜೊತೆಗೆ ತಿನ್ನಬೇಕು, ಯಾವ ಪದಾರ್ಥ ಜೊತೆ ತಿನ್ನಬಾರ್ದು ಅಂತಕ್ಕಂಥ ಎಚ್ಚರ ವಹಿಸಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.